ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ನಮಸ್ತೆ. ಇದೀಗ ಬಾಲವೃಂದ ಕಾರ್ಯಕ್ರಮ ಬೆಸೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಕೊಡೆಯಲ್ಬೈಲ್ ಮಂಗಳೂರು ಮಕ್ಕಳಿಂದ. ಇದೀಗ ನಾಟಕ ಅಂಬೆ. ಪಾತ್ರಧಾರಿಯಾಗಿ ಅಂಬೆ ವೈಭವಿ, ಭೀಷ್ಮ ಪೂರ್ಣಿಮಾ ಪರಸಪ್ಪ ಬನಕರ, ಶಾಲ್ವಾ ಲಕ್ಷ್ಮಣ್ ಹಿರೇಗೌಡ, ಪ್ರತಾಪಸೇನ ಕಾರ್ತಿಕ್, ಅಂಶುಮಾಲ ಸಂಗೀತ ಆರ್ಜಿ. ಈ ನಾಟಕವನ್ನು ಬರೆದವರು ಸುಮಯಸ್ ಬಾರ್ಕೂರ್. ನನ್ನ ಮಾತೆ ಸತ್ಯವತಿ ದೇವಿಯವರಿಗೆ ಗೂಢಚರರು ವಾರ್ತೆ ತಂದಿರುವ ಪ್ರಕಾರ ಕಾಶಿರಾಜ ಪ್ರತಾಪಸೇನ ತನ್ನ 3 ಪುತ್ರಿಯರಿಗೆ ಸ್ವಯಂವರ ಏರ್ಪಡಿಸಿದ್ದಾನಂತೆ. ಅದರಲ್ಲಿ ಕ್ಷೌರ್ಯವೇ ಪಣವಂತೆ. ಆದರೆ ಹಸ್ತಿನಾಪುರಕ್ಕೆ ಆಮಂತ್ರಣ ಕೊಟ್ಟಿಲ್ಲ ಎಂದಾದರೆ ವಿಚಿತ್ರ ವೀರ್ಯ ಪೌರುಷವಿಲ್ಲದವನು ಎಂದುಕೊಂಡನೇ ಕಾಶಿರಾಜ. ಇದು ಹಸ್ತಿನಾಪುರಕ್ಕೆ ಕಾಶಿರಾಜ ಬೇಕೆಂದೇ ಮಾಡಿದ ಅವಮಾನ. ಹಾಗಾಗಿ ನನ್ನ ಮಾತೆಯ ಮಾತಿನಂತೆ ನಾನೀಗ ಕಾಶಿರಾಜ ಏರ್ಪಡಿಸಿದ ಸ್ವಯಂವರಕ್ಕೆ ತೆರಳುತ್ತೇನೆ. ಕಾಶಿರಾಜ ಏರ್ಪಡಿಸಿದ ತಮ್ಮ ಮಕ್ಕಳಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯರ ಸ್ವಯಂವರದಲ್ಲಿ ಕ್ಷತ್ರಿಯ ಕುಲದ ಸಂಪ್ರದಾಯದಂತೆ ಯುದ್ಧ ಮಾಡಿ ಅವರನ್ನು ನನ್ನ ತಮ್ಮನೊಂದಿಗೆ ವಿವಾಹ ಮಾಡುವ ಇಚ್ಛೆಯಿಂದ ಕರೆತಂದಿದ್ದೇನೆ. ಇಡೀ ಹಸ್ತಿನಾಪುರವೇ ವಿವಾಹದ ಸಲುವಾಗಿ ಅಲಂಕೃತಗೊಂಡಿದೆ. ಕಾಶಿರಾಜನ ಹಿರಿಯ ಪುತ್ರಿ ಅಂಬೆ ನಾನು. ನನ್ನ ತಂಗಿಯರ ನಿರ್ಧಾರಗಳು ನನಗೆ ತಿಳಿಯದು ಗಂಗಾಪುತ್ರ. ನನ್ನದೊಂದು ಭಿನ್ನಹವಿದೆ. ತಾವು ಉದ್ದಟವಲ್ಲವೆಂದು ಭಾವಿಸುವುದಾದರೆ ನನ್ನ ಅಭಿಪ್ರಾಯವನ್ನು ತಿಳಿಸಲೇ. ಹೆಣ್ಣಿಗೆ ವಿಶೇಷ ಗೌರವವನ್ನು ಕೊಟ್ಟಂತ ಹಸ್ತಿನಾವತಿಯಲ್ಲಿ ನಿನ್ನ ಮಾತಿಗೆ ಬೆಲೆ ಕೊಡಲಾಗದಿತೆ ಅಂಬೆ. ಕಾಶಿ ಪುತ್ರಿಯರ ಸ್ವಯಂವರದಲ್ಲಿ ವಿಜಯವೇ ಪಣವಾಗಿತ್ತು. ಆಹ್ವಾನಿತ ರಾಜರುಗಳೊಡನೆ ವೀರನಂತೆ ಯುದ್ಧ ಮಾಡಿ ಗೆದ್ದವ ಸೌಭ ದೇಶದ ದೊರೆ ಶಾಲ್ವ. ಆದರೆ ವಿಧಿಯ ಲಿಖಿತದಂತೆ ಆತನನ್ನು ಯುದ್ಧದಲ್ಲಿ ಸೋಲಿಸಿ ನಮ್ಮ 3 ಇಲ್ಲಿಗೆ ಕರೆತಂದಿದ್ದೀರಿ. ಅದರಂತೆ ನಿಮ್ಮನ್ನು ಮಾತ್ರ ನಾವು ವಿವಾಹವಾಗಲು ಸಾಧ್ಯ. ನಿಮ್ಮ ತಮ್ಮನನ್ನು ವಿವಾಹವಾಗುವ ಇಚ್ಛೆ ಇಲ್ಲ. ಹಾಗಾದರೆ ನಿನ್ನ ಉದ್ದೇಶ? ನಾನು ಮನಸಾರಿ ಪ್ರೇಮಿಸಿದ ಶಾಲ್ವನೊಂದಿಗೆ ನನ್ನ ಪರಿಣಯ. ಹಾಗಾದರೆ ಕುರುವಂಶದ ಸೊಸೆಯಾಗಲು ನಿನಗೆ ಇಚ್ಛೆ ಇಲ್ಲ ಎಂದಾದರೆ ನಿನ್ನನ್ನು ಕಾಶಿರಾಜನಲ್ಲಿ ಬಿಟ್ಟು ಬರುತ್ತೇನೆ. ಯಾರಲ್ಲಿ? ಈಕೆಯನ್ನು ಗೌರವಪೂರ್ವಕವಾಗಿ ಕಾಶಿರಾಜನಲ್ಲಿ ಬಿಟ್ಟು ಬನ್ನಿ. ನೀವು ಹಸ್ತಿನಾಪುರದ ಪಟ್ಟದ ರಾಣಿಯರಾಗಲು ಸಿದ್ಧರಾಗಿದ್ದೀರಿ ಎಂದಾದರೆ ಒಳಗೆ ನಡೆಯಿರಿ ಕಾಶಿ ಪುತ್ರಿಯರೇ. ಆಯಿತು ಯುವರಾಜ. ಇದೇನು ಮಗಳೇ ಇಲ್ಲಿ? ಅಮ್ಮ, ಆಚಾರ್ಯ ಭೀಷ್ಮರಲ್ಲಿ ನನ್ನ ಮನದ ರಾಜ ಶಾಲ್ವ ಮತ್ತು ನನ್ನ ಪ್ರೇಮದ ವಿಷಯವನ್ನು ತಿಳಿಸಿದೆ. ಅದಕ್ಕವರು ಸಮ್ಮತಿಸಿ ಗೌರವಪೂರ್ವಕವಾಗಿ ಇಲ್ಲಿಗೆ ಕರೆತಂದು ಬಿಟ್ಟಿದ್ದಾರೆ. ಮಗಳೇ ಅಂಬೆ, ನೀನು ಹಸ್ತಿನಾಪುರ ತೊರೆದು ಇಲ್ಲಿಗೆ ಬಂದಿದ್ದು ಸರಿಯಲ್ಲ. ಇದನ್ನು ಲೋಕ ಒಪ್ಪುವುದಿಲ್ಲ ಮಗಳೇ. ನೀನು ಹಸ್ತಿನಾಪುರಕ್ಕೆ ಹಿಂತಿರುಗು. ಇದೇ ಸರಿಯಾದ ರೀತಿ. ಇದನ್ನು ನಿನ್ನ ತಂದೆಯವರು ಒಪ್ಪುತ್ತಾರೆ ಅಲ್ಲವೇ ಆರ್ಯ? ಹೌದು ರಾಣಿ, ನೀನು ಸರಿಯಾದ ಮಾತನ್ನೇ ಹೇಳಿದೆ. ಹಾಗಾದರೆ ನಾನು ಹೋಗುತ್ತೇನೆ ಮಾತೆ. ನಿನಗೆ ನಾನಿಲ್ಲಿರುವುದು ಹಿತವಾಗುವುದಿಲ್ಲ ಎಂದಾದರೆ ನಾನು ಹೋಗುವುದೇ ಸರಿ. ಈಗಲೂ ನನ್ನ ಶಾಲ್ವ ನನ್ನ ನಿರೀಕ್ಷೆಯಲ್ಲಿಯೇ ಇರಬಹುದು. ನೀನಿಲ್ಲದೆ ನನ್ನ ಜೀವನ ಬರಡು ಎನ್ನುತ್ತಿದ್ದ. ಇದೀಗ ನನ್ನನ್ನು ನೋಡಿ ಎಷ್ಟು ಸಂತಸಗೊಳ್ಳಬಹುದು. ತನ್ನ ಪ್ರಿಯತಮೆ ಅವನನ್ನರಸಿ ಬಂದಿರುವ ವಿಚಾರವೇ ಕಲ್ಪನೆ ಮಾಡಿರಲಿಕ್ಕಿಲ್ಲ. ಆರ್ಯಪುತ್ರ, ನಿನಗಾಗಿ ಬಂದಿರುವೆ. ನಿನ್ನನ್ನು ಬಿಟ್ಟಿರದೆ ಅರೆಕ್ಷಣವೂ ಇರಲಾರೆ. ನೀನೇಕೆ ಬಂದಿರುವೆ? ನೀನು ಭೀಷ್ಮನೆಂದೇ ಹೋದವರಲ್ಲವೇ? ನನ್ನದೇನು ತಪ್ಪಿದೆ ಆರ್ಯ? ಯುದ್ಧದಲ್ಲಿ ಗೆದ್ದವನು ನಮ್ಮ 3 ಕರೆದೊಯ್ದನಲ್ಲ. ಇದೀಗ ನಾನು ನಿಜ ಸ್ಥಿತಿಯನ್ನು ಆಚಾರ್ಯ ಗಂಗಪುತ್ರನಿಗೆ ತಿಳಿಸಿ ಇಲ್ಲಿಗೆ ಬಂದಿರುವೆ. ನಿನಗೂ ಖುಷಿ ಎನ್ನಿಸಿತು. ಇಲ್ಲವಾದಲ್ಲಿ ರಥದಿಂದ ಇಳಿದು ನಾನು ಶಾಲ್ವನನ್ನು ಪ್ರೇಮಿಸುತ್ತಿದ್ದೇನೆ ಎನ್ನಬಹುದಿತ್ತು. ಆಗ ಹಿರಿಯರು ಬೇರೊಂದು ನಿರ್ಣಯ ತೆಗೆದುಕೊಳ್ಳುತ್ತಿದ್ದರು. ನೀನು ವೀರಗಣ್ಣ ಸಿಕ್ಕ ಎಂದು ಭೀಷ್ಮನೊಂದಿಗೆ ಹೊರಟೋದೆ. ನಿನಗೂ ಅದೇ ಬೇಕಿತ್ತು. ಅವನೊಂದಿಗೆ ಹೋದ ನಿನ್ನನ್ನು ನಾನು ಸ್ವೀಕರಿಸಲಾರೆ.
ಅಯ್ಯೋ ವಿಧಿಯೇ, ಭೀಷ್ಮನೊಂದಿಗೆ ನಮ್ಮಿಬ್ಬರ ಪ್ರೇಮದ ವಿಷಯ ತಿಳಿಸಿ ಇಲ್ಲಿಗೆ ಬಂದರೆ ನೀನು ನನ್ನನ್ನು ತಿರಸ್ಕರಿಸುವೆಯ ಶಾಲ್ವಾ? ನಾವಿಬ್ಬರು ಅಂದು ಉದ್ಯಾನವನದಲ್ಲಿ ಕಟ್ಟಿದ ಕನಸುಗಳನ್ನು ನುಚ್ಚು ನೂರು ಮಾಡಿದೆ. ಹೆತ್ತ ಮಾತಾಪಿತರಿಗೂ ಬೇಡವಾದೆ. ಇರಲಿ, ಹೆಣ್ಣು ಎಂದರೆ ಕೇವಲವಾಗಿ ನೋಡುವ ಇವರೆಲ್ಲರಿಗೂ ಕಾಲವೇ ಉತ್ತರ ನೀಡಲಿದೆ. ಯುವರಾಜ ಭೀಷ್ಮ, ನನ್ನನ್ನು ನನ್ನ ಮಾತಾಪಿತರು ತಿರಸ್ಕರಿಸಿದರು. ನೀನೀಗ ಭೀಷ್ಮನ ಸತ್ತು ಅವನಲ್ಲಿಗೆ ಹೋಗು ಎಂದರು. ನೀನು ಪ್ರೇಮಿಸಿದ ಶಾಲ್ವಾ? ಅವನಲ್ಲಿಗೂ ಹೋದೆ. ಯಾವಾಗ ಹಸ್ತಿನಾಪುರದ ರಾಜ ಸೆಣಸಲು ಬಂದು ನನ್ನ ಕತ್ತಿಯನ್ನು ಹೊಡೆದುರುಳಿಸಿದನು, ಆವಾಗಲೇ ನೀನು ಅವನ ವಶ ಎಂದನು. ಹಿಂದಿರು ಬಂದ ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ, ನೀನೇ ನನ್ನನ್ನು ಪರಿಗ್ರಹಿಸು. ಅಂಬೆ, ಏನಂದೆ? ಬ್ರಹ್ಮಚಾರಿ ವ್ರತ ಮಾಡುವೆನೆಂಬ ಭೀಷಣವಾದ ಪ್ರತಿಜ್ಞೆ ಮಾಡಿದ ನನ್ನಲ್ಲಿ ವಿವಾಹವಾಗುವಂತೆ ಭಿನ್ನಹ ಮಾಡುವೆಯಾ? ನಮ್ಮ ಮೂವರು ಸಹೋದರಿಯರನ್ನು ಸ್ವಯಂವರ ಮಂಟಪದಿಂದ ಅಪಹರಿಸುವಂತೆ ತಂದ ನಿನಗೆ ಅದು ತಿಳಿದಿರಲಿಲ್ಲವೇ? ಅಪಹರಣವೇ? ಯುದ್ಧ ಮಾಡಿ ಗೆದ್ದು ತಂದಿದ್ದೇನೆ ವೀರನಂತೆ. ಗೆದ್ದು ತಂದು ತಮ್ಮನಿಗೆ ಕೊಡಲು ನಾವೊಂದು ವಸ್ತುವೇ? ಸ್ವಯಂವರ ಮಂಟಪದಲ್ಲಿ ನಿನ್ನ ತಮ್ಮನಿಗಾಗಿ ಕರೆದೊಯ್ಯುತ್ತಿರುವ ವಿಷಯ ಹೇಳಿದೆಯೇ? ಇಲ್ಲ, ನೀನು ಧರ್ಮಬಿರು ಅಲ್ಲವೇ ಅಲ್ಲ. ನೀನೊಬ್ಬ ವಂಚಕ. ನನ್ನ ವಿಚಾರದಲ್ಲಿ ತಪ್ಪು ಮಾಡಿದೆ. ಇದೋ ಕಾಶಿರಾಜನ ಪುತ್ರಿ ಅಂಬೆ ನಿನಗೆ ಶಾಪ ನೀಡುತ್ತಿದ್ದೇನೆ. ಕುರುವಂಶ ಕ್ಷಯವಾಗಿ ಹೋಗಲಿ. ನಿನ್ನ ಮನಸ್ಸು ಸದಾ ಅದಕ್ಕಾಗಿ ಕೊರಗುತ್ತಾ ಇರಲಿ. ನಿನ್ನ ವಂಶ ನಿರ್ವಂಶವಾಗಲಿ. ಆಗೆಲ್ಲ ನನ್ನ ನೆನಪು ನಿನ್ನ ಅಂತರಂಗವನ್ನೇ ಸುಡಲಿ. ನನ್ನ ಶಾಲ್ವ ನನ್ನನ್ನು ಅತೀವವಾಗಿ ಪ್ರೇಮಿಸಿದ್ದ. ನನ್ನ ಕನಸುಗಳಿಗೆ ಬಣ್ಣದ ಚಿತ್ತಾರವನ್ನಿಟ್ಟಿದ್ದ. ಆದರೆ ನೀನು ಬಂದು ರಾಡಿ ಮಾಡಿಬಿಟ್ಟೆ ಭೀಷ್ಮ. ಹೆಣ್ಣಿನ ಅಂತರಂಗದ ಭಾವನೆಯನ್ನೇ ಸುಟ್ಟು ಬಿಟ್ಟೆ. ಗೂಳಿಯಂತೆ ಸ್ವಯಂವರ ಮಂಟಪದಲ್ಲಿ ನುಗ್ಗಿದೆಯಲ್ಲ. ನಿನಗೇನು ಗೊತ್ತು ನಮ್ಮೊಳಗೊಂದು ಕನಸಿದೆ ಎಂದು? ನೀನೇಕೆ ಯೋಚಿಸಲಿಲ್ಲ ಹೆಣ್ಣು ಮಕ್ಕಳು ಭಾವನಾಶೀಲರೆಂದು? ಛೆ, ಬ್ರಹ್ಮಚಾರಿಗೇನು ಗೊತ್ತು ಹೆಣ್ಣೆಂದರೇನೆಂದು? ಭೀಷ್ಮ, ಅಧರ್ಮವೆಂದರೆ ನೀನು. ಯುದ್ಧದಲ್ಲಿ ಗೆದ್ದು ತಂದ ಹೆಣ್ಣನ್ನು ವಿವಾಹವಾಗದ ಹೇಳಿ ನೀನು. ಇದೋ ನಾನು ಅಗ್ನಿ ಪ್ರವೇಶ ಮಾಡಿಕೊಳ್ಳುತ್ತಿದ್ದೇನೆ. ಬೇಡ ಅಂಬೆ, ಬೇಡ. ಅವಸರದ ನಿರ್ಧಾರ ಮಾಡಬೇಡ. ನಿನ್ನ ಸಹೋದರಿಯರಂತೆ ವಿಚಿತ್ರ ವೀರ್ಯನ ಪಟ್ಟದ ರಾಣಿಯಾಗು. ನಿಲ್ಲು ಭೀಷ್ಮ, ನಿಲ್ಲು. ನಿನ್ನಿಂದಾಗಿ ನಾನು ಅಗ್ನಿ ಪ್ರವೇಶ ಮಾಡಿಕೊಳ್ಳುತ್ತಿದ್ದೇನೆ. ಜಗತ್ತೇ ನನ್ನ ಈ ಸ್ಥಿತಿಗೆ ಮರುಗಲಿ. ನಿನಗೆ ಚೀಮಾರಿ ಹಾಕಲಿ. ನಿನ್ನನ್ನು ಬಿಡುವುದಿಲ್ಲ ಭೀಷ್ಮ. ಮುಂದಿನ ಜನ್ಮಕ್ಕಾಗಿ ಕಾಯುತ್ತೇನೆ. ಕಾಯುತ್ತೇನೆ ಭೀಷ್ಮ, ಕಾಯುತ್ತೇನೆ. ಇದೀಗ ಹಾಡು 3ನೇ ತರಗತಿ ವಿದ್ಯಾರ್ಥಿನಿ ಸನ್ನಿಧಿ ಅವರಿಂದ. ಹೇಲೋ ಮಾದೇವಾ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ. ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಲ ಉರುಳಿಸಿ ತಾಲ ನಡೆಸಿದಿ ಬಾಲ. ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವಾ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ. ನಾ ಹೂವು ಹಣ್ಣು ತಂದೆ, ಕಣ್ಣೀರು ನೀನು ತಂದೆ. ನಾನು ಅಲಲಿಲ್ಲೋ ತಂತಾನೆ ಬಂತಲ್ಲೋ. ನೀನು ನಗಬೋದ, ನಾನಾಗಿ ಅಲಬೋದ. ಹೇ ಶಿವ ಜೀವವ ಕಾಡುತ್ತಿ ಯಾಕೋ ಶಿವ, ಕನಸು ಹೊಡೆದಾವ. ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವಾ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ. ಹೂ ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ, ಭೇದ ನಮಗಿಲ್ಲೋ ನಿನ್ನಾಟ
ಸರಿಯಿಲ್ಲೋ ನೀನು ವಿಷ ಕುಡಿದಿ ನಾನೂನು ಕುಡಿಬೇಕಾ? ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾಕ? ಶಿವ 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 ಶಿವನೇ ಹರ 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 ಹರನೇ. ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ? ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ. ಇದೀಗ 5ನೇ ತರಗತಿ ವಿದ್ಯಾರ್ಥಿ ಸಮಿತ್ ಅವರಿಂದ ಕತೆ. ಬಲಶಾಲಿ ಆನೆ. ಒಂದು ಹತ್ತಿ ಮರದ ಕೆಳಗೆ ಗುಬ್ಬಿಗಳ ದಂಪತಿ ವಾಸಿಸುತ್ತಿತ್ತು. ಮರದ ಮೇಲೆ ಸೊಗಸಾದ ಗೂಡಿ ಕಟ್ಟಿಕೊಂಡು ಅವು ಸಂತೋಷದಿಂದಿದ್ದವು. ಕೆಲವು ಕಾಲದ ನಂತರ ಹೆಣ್ಣು ಗುಬ್ಬಿ ಮೊಟ್ಟೆ ಇಟ್ಟಿತು. ಅವುಗಳಿಗೆ ಬಹಳ ಸಂತೋಷವಾಯಿತು. ಅವು ಕಾತುರದಿಂದ ಕಾಯುತ್ತಿದ್ದವು. ಒಂದು ದಿನ ಒಂದು ಬಲಶಾಲಿ ಆನೆ ಸುತ್ತಾಡುತ್ತಾ ಆ ಹತ್ತಿ ಮರದ ಹತ್ತಿರ ಬಂದಿತು. ಆನೆಗೆ ಹತ್ತಿ ಮರದ ಎಲೆಗಳೆಂದರೆ ಬಹಳ ಇಷ್ಟ. ಆದುದರಿಂದ ಮರದ ಕೊಂಬೆಯನ್ನು ಉರುಳಿಸಲು ತನ್ನ ಸೊಂಡಿಲನ್ನು ಎತ್ತಿತು. ಗುಬ್ಬಿಗಳು ಕೊಂಬೆಯನ್ನು ಬೀಳಿಸಲು ಸಿದ್ಧವಾಗುತ್ತಿದ್ದ ಆನೆಯನ್ನು ನೋಡಿದವು ಮತ್ತು ಕಿರುಚಿದವು. ಓ ಬಲಶಾಲಿ ಆನೆ, ದಯವಿಟ್ಟು ಕೊಂಬೆಯನ್ನು ಕೀಳಬೇಡ. ನಮ್ಮ ಈ ಗೂಡು ಕೊಂಬೆಯ ಮೇಲಿದೆ ಮತ್ತು ಗೂಡಿನಲ್ಲಿ ಮೊಟ್ಟೆಗಳಿವೆ. ನಾವು ನಮ್ಮ ಮರಿಗಳನ್ನು ಹೊರಬರುವುದು ಆಸೆಯಿಂದ ಕಾಯುತ್ತಿದ್ದೇವೆ. ನೀನು ಕೊಂಬೆಯನ್ನು ಕಿತ್ತರೆ ಗೂಡು ಕೆಳಗೆ ಬಿದ್ದು ಮೊಟ್ಟೆಗಳು ನಾಶವಾಗುತ್ತವೆ. ದುರಂಕಾರಿ ಆನೆ ಗುಬ್ಬಿಗಳ ಮಾತಿಗೆ ಬೆಲೆ ಕೊಡಲಿಲ್ಲ ಮತ್ತು ಹೇಳಿತು, ನಿಮ್ಮ ಗೂಡಿಗೆ ಏನಾಗುತ್ತದೆ ನನಗೆ ಬೇಕಿಲ್ಲ, ನನಗೆ ಆಹಾರ ಬೇಕು. ಅದೊಂದು ದೊಡ್ಡ ಕೊಂಬೆಯನ್ನು ಕೆಡಹಿತು. ನಿರೀಕ್ಷೆಯಂತೆ ಗೂಡು ಕೆಳಗೆ ಬಿದ್ದು ಮೊಟ್ಟೆಗಳು ಹೊಡೆದು ಹೋದವು. ಗುಬ್ಬಿಗಳು ಜೋರಾಗಿ ಹತ್ತವು. ನಿಶ್ಚಿಂತೆ ಕರುಣೆ ಆನೆ ಎಲೆಗಳನ್ನು ಸವಿದು ಅಲ್ಲಿಂದ ಹೊರಟು ಹೋಯಿತು. ಗುಬ್ಬಿಯ ದಂಪತಿಗೆ ಬಹಳ ಕೋಪ ಬಂದಿತು. ಆನೆಗೆ ತಕ್ಕ ಸ್ಥಿತಿ ನಿರ್ಧರಿಸಿದವು. ಗುಬ್ಬಿ ದಂಪತಿಗೆ ಇತರ ಪುಟಾಣಿ ಸ್ನೇಹಿತರ ಸಹಾಯ ಕೋರಿದವು. ದುರಂಕಾರಿ ಆನೆ ನಮ್ಮ ಮೊಟ್ಟೆಗಳನ್ನು ಹೊಡೆದು ಬಿಟ್ಟಿತು ಎನ್ನುತ್ತಾ ಜೋರಾಗಿ ಹತ್ತವು. ಕಾಗೆ ದಂಪತಿ ಕಪ್ಪೆ ಮತ್ತು ಇರುವೆ ಅವಕ್ಕೆ ಸಮಾಧಾನ ಹೇಳಿದವು. ಚಿಂತೆ ಬಿಡಿ ಗೆಳೆಯರೇ, ಆ ಉದ್ದಡ ಆನೆಗೆ ನಾವು ಒಂದು ಪಾಠ ಕಲಿಸೋಣ. ಎಲ್ಲರೂ ಒಟ್ಟಾಗಿ ಸೇರಿ ಕುಳಿತು ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸಲು ಒಂದು ಉಪಾಯ ಮಾಡಿದವು. ಮರುದಿನ ಗುಬ್ಬಿ ಮತ್ತು ಅವುಗಳ ಪುಟಾಣಿ ಗೆಳೆಯರು ಆನೆಯನ್ನು ಹುಡುಕಿಕೊಂಡು ಹೊರಟರು. ಅವರು ಆನೆಯನ್ನು ನೋಡಿದರೂ ಅದರ ಮೇಲೆ ದಾಳಿ ಮಾಡಲು ಆರಂಭಿಸಿದರು. ಇರುವೆ ಆನೆಯ ಕಿವಿಯನ್ನು ಹೋಗಿ ಕಚ್ಚಲು ಪ್ರಾರಂಭಿಸಿತು. ಆನೆಗೆ ಸತತ ಕಾಲದಿಂದ ಆನೆಗೆ ಮೂರ್ಛೆ ಬಂದಿತು. ಅದು ಕೆಳಗೆ ಬಿದ್ದಿತು. ಈಗ ದಾಳಿ ಮಾಡುವುದು ಕಾಗೆ ದಂಪತಿ ಸರದಿ. ಮರದ ಮೇಲೆ ಕುಳಿತಿದ್ದ ಕಾಗೆ ದಂಪತಿ ಆನೆಯ ಮೇಲೆ ಹಾರಿ ಬಂದು ಅವುಗಳ ಚೂಪಾದ ಕೊಕ್ಕಿನಿಂದ ಕುಕ್ಕಿ ಅದನ್ನು ಕುರುಡು ಮಾಡಿಬಿಟ್ಟಿತು. ಆನೆಗೆ ಸೊಂಡಿಲಿನಿಂದ ಕಿರುಚಿತು. ಈ ಹಠ ದಾಳಿಗಳಿಂದ ಆನೆಗೆ ದೊಡ್ಡ ಆಘಾತವಾಯಿತು. ಅದರ ಗಂಟಲು ಮತ್ತು ಬಾಯಿ ಒಣಗಿತು. ಆದುದರಿಂದ ಅದು ಕುರುಡು ಕಣ್ಣುಗಳೊಡನೆ ಕೊಳ್ಳದ ಕಡೆ ಓಡಿತು. ಈಗ ಕಪ್ಪೆಯ ಸರದಿ. ಒಂದು ದೊಡ್ಡ ಗುಂಡಿಯ ಹತ್ತಿರ ಲೊಟಗೊಟನೆ ಪ್ರಾರಂಭಿಸಿತು. ಕುರುಡು ಆನೆ ತಾನು ಕೊಳದ ಬಳಿ ಇದ್ದೇನೆಂದು ಗುಂಡಿಯ ಕಡೆ ಓಡಿತು. ಸ್ವಲ್ಪದರಲ್ಲೇ ಅದು ಗುಂಡಿಯಲ್ಲಿ ಬಿದ್ದು ಸತ್ತು ಹೋಯಿತು. ಗುಬ್ಬಿ ದಂಪತಿಗೆ ಮತ್ತು ಅದರ ಸ್ನೇಹಿತರು ಬಲಶಾಲಿ ಆನೆಗೆ ಪಾಠ ಕಲಿಸಿದರು. ನೀತಿ: ಶಕ್ತಿಗಿಂತ ಯುಕ್ತಿಯ ಮೇಲು. ಇದೀಗ ಪರಿಸರ ಮಾಲಿನ್ಯತೆ ತಡೆಗಟ್ಟುವ ಬಗ್ಗೆ ಸಂಭಾಷಣೆಗೆ ಬರುತ್ತಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿನಿಯರು ವೈಭವಿ ಮತ್ತು ಪೂರ್ಣಿಮಾ. ಇದನ್ನು ರಚನೆ ಮಾಡಿದವರು ಪುಷ್ಪಾ ಶೆಟ್ಟಿ, ನಿವೃತ್ತ ಉಪನ್ಯಾಸ. ತುಂಬಾ ಚಿಂತೆಯ ವಿಷಯವಾಗಿದೆ. ಇದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯುವುದು ನಮ್ಮ ಆದ್ಯ ಕರ್ತವ್ಯ. ನಿಜ ಪೂರ್ಣಿಮಾ, ಇಲ್ಲದಿದ್ದರೆ ಈ ಪೃಥ್ವಿ ರೋಗ ರುಜಿನಗಳ ನೆಲಬೀಡಾಗುತ್ತದೆ. ಹೌದು, ವಾಯು, ಜಲ, ನೆಲ ಎಲ್ಲದರ ಪ್ರದೂಷಣೆ ಮಟ್ಟ ದಿನೇ ದಿನೇ ಏರುತ್ತಿದೆ. ಪರಿಹಾರ ಬೇಕಾದರೆ ಮೂಲ ಕಾರಣಗಳನ್ನು ತಡೆಗಟ್ಟಬೇಕು. ವಾಯು ಪ್ರದೂಷಣಕ್ಕೆ ಕಾರಣ ಏರುತ್ತಿರುವ ವಾಹನಗಳ ಸಂಖ್ಯೆ, ರಾಸಾಯನಿಕ ಕಾರ್ಖಾನೆಗಳು, ಇಂಧನಗಳ ಬಳಕೆ ಹಾಗೂ ಹಲವಾರು ಕಾರಣಗಳಿವೆ. ವಾಹನಗಳಿಂದ ಹಾಗೂ ಕಾರ್ಖಾನೆಗಳಿಂದ ಬರುವ ಹೊಗೆಯನ್ನು ನಿಯಂತ್ರಿಸಲು ಈಗ ಹೊಸ ಯಂತ್ರಗಳು ಬಂದಿವೆ. ಜನರು ಅದರ ಬಳಕೆಯನ್ನು ಮಾಡಬೇಕು. ಪೂರ್ಣಿಮಾ, ಯಾರು ಅವುಗಳನ್ನು ಬಳಸುವುದಿಲ್ಲವೋ ಅವರಿಗೆ ಕಠಿಣ ಶಿಕ್ಷೆ ಹಾಗೂ ದಂಡ ವಿಧಿಸಬೇಕು. ಜಲ ಹಾಗೂ ಮಣ್ಣು ಪ್ರದೂಷಣೆಯನ್ನು ನಿಯಂತ್ರಿಸಲು ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು.
ಜನರು ಕಸ ಹಾಗೂ ಕೊಳೆ ನೀರನ್ನು ಜಲಾಶಯಗಳಿಗೆ ಹಾಗೂ ಮಣ್ಣಿಗೆ ಸೇರದಂತೆ ಜಾಗ್ರತೆ ವಹಿಸಬೇಕು. ಕೊಳೆ ನೀರನ್ನು ಶುದ್ಧಿ ಕಾರ್ಖಾನೆಗಳಿಂದ ಹೊರಹಾಕಬೇಕು. ಕಸಕಡ್ಡಿಗಳನ್ನು ಅದಕ್ಕಾಗಿ ಮೀಸಲಾಗಿಟ್ಟ ಸ್ಥಳಗಳಲ್ಲಿ ಹಾಕಬೇಕು. ಜನರನ್ನು ಈ ವಿಷಯದಲ್ಲಿ ಜಾಗ್ರತೆ ವಹಿಸುವಂತೆ ಅವರಲ್ಲಿ ಜಾಗೃತಿ ಮೂಡಿಸಬೇಕು. ಇದರ ದುಷ್ಪರಿಣಾಮಗಳ ವಿಷಯ ಅವರಿಗೆ ಮನದಟ್ಟು ಮಾಡಬೇಕು. ಇದಕ್ಕಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಸರ್ಕಾರ ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಹೌದು, ಪ್ರಧಾನ ಮಂತ್ರಿ ಮೋದಿಯವರ ಸ್ವಚ್ಛ ಭಾರತ ಅಭಿಯಾನ ತುಂಬ ಮುಖ್ಯವಾದದ್ದು. ಕಸ ಒಯ್ಯುವ ವಾಹನಗಳು ಕೂಡ ದಿನನಿತ್ಯ ಈ ಬಗ್ಗೆ ಘೋಷಣೆಗಳನ್ನು ಮಾಡುತ್ತಾರೆ. ನಿಜ, ಆದರೆ ಪ್ರತಿಯೊಬ್ಬ ನಾಗರಿಕನು ಇದನ್ನು ಅರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಭೂಮಿ ನಮಗೆ ದೇವರ ದೇಣಿಗೆ. ಇದನ್ನು ಹಾಳು ಮಾಡುವ ಹಕ್ಕು ನಮಗಿಲ್ಲ. ನಾವು ಇದರ ವಾರಸುದಾರರು. ಇದನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಇಂದಿನಿಂದ ನಮ್ಮ ಸ್ವಚ್ಛ ಭಾರತ ಆರೋಗ್ಯ ಜನತೆ. ಎಲ್ಲರೂ ಬನ್ನಿ, ಒಕ್ಕೂಟದಲ್ಲಿ ಬಲವಿದೆ, ಒಂದಾಗಿ ನಾವು. ಸಹನ ಅವರಿಂದ ಪುಟ್ಟ ಕತೆ. ನರಿ ಮತ್ತು ಕೊಕ್ಕರೆ. ಒಂದು ಕಾಡಿನಲ್ಲಿ ನರಿ ವಾಸಿಸುತ್ತಿದ್ದವು. ಅದು ಕೊಕ್ಕರೆ ಜೊತೆ ಗೆಳೆತರ ಬೆಳೆಸಿತು. ಒಂದು ದಿನ ನರಿವು ಕೊಕ್ಕರೆಯನ್ನು ಮನೆಗೆ ಊಟಕ್ಕೆ ಕರೀತು. ಒಂದು ಎಲೆಯಲ್ಲಿ ಪಾಯಸವನ್ನು ಹಾಕಿ ನೀಡಿತು. ಕೊಕ್ಕರೆಗೆ ಕೊಕ್ಕರಿದ್ದ ಪಾಯಸವು ತಿನ್ನಲಿಕ್ಕೆ ಆಗಲಿಲ್ಲ. ಅದು ಬೇಸರಗೊಂಡಿತ್ತು. ನರಿಗೆ ಪಾಠ ಕಲಿಸಲು ಯೋಚಿಸಿತು. ನರಿಯನ್ನು ಊಟಕ್ಕೆ ಕರೀತು. ನರಿ ಕೊಕ್ಕರೆ ಮನೆಗೆ ಊಟಕ್ಕೆ ಬಂದಿತ್ತು. ಕೊಕ್ಕರೆ ಹೋಜಿ ಒಳಗೆ ಪಾಯಸವನ್ನು ಹಾಕಿತು. ನರಿಗೆ ನೀಡಿತು. ನರಿಗೆ ಪಾಯಸವನ್ನು ತಿನ್ನಲಿಕ್ಕೆ ಆಗಲಿಲ್ಲ. ತಾನು ತಪ್ಪಿದ ಅರಿವಾಯಿತು. ನರಿಯ ಗೆಳೆಯನ್ನು ಹತ್ತಿರ ಸಮಯ ಕೇಳಿತು. ಈ ಕಥೆಯ ನೀತಿ ಮೋಸಕ್ಕೆ. ಅಥ್ರೋಟ್ ಅವರು ರಚಿಸಿದ ಬಡ್ಡೆ ಕರಿದು ಎಲೆ ಹಸಿರು ಎಂಬ ಹಾಡನ್ನು ಹೇಳಲು ಬರ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಬಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ತರತರ, ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ. ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ. ಅವನು ಇವನು ಇದು ಎನಿಸುತ್ತಿಲ್ಲ ಒಂದು ದಿನ. ಬಡ್ಡೆ ಕರೆದು ಎಲೆ ಹಸಿರು ಹೂವು ನಾನ ತರತರ. ಬಿಸಿಲು ಮಳೆಯ ಚಳಿಯ ತಡೆದು ಅರಳುತ್ತಿಹುದು ಅನುದಿನ. ಬಿಸಿಲು ಮಳೆಯ ಚಳಿಯ ತಡೆದು ಅರಳುತ್ತಿಹುದು ಅನುದಿನ. ಇದೀಗ ಒಗಟನ್ನು ಬಿಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ವಿನಿಶಾ ಮತ್ತು ಪೂರ್ಣಿಮಾ. ಬಿಳಿ ತೊಟ್ಟಿಯಲ್ಲಿ ಕಪ್ಪು ದ್ರಾಕ್ಷಿ. ನಾನು ಯಾರು? ಕಲ್ಲಂಗಡಿ. ತಪ್ಪು. ಕಣ್ಣು. ಸರಿಯಾದ ಉತ್ತರ. ಅಂಕಡೊಂಕಿನ ಬಾವಿ, ಹೊಕ್ಕು ನೋಡಿದ್ರೆ ಮುಕ್ಕ ನೀರಿಲ್ಲ. ನಾನು ಯಾರು? ಕಿವಿ. ಸರಿಯಾದ ಉತ್ತರ. ಕಡಿದರೆ ಕಚ್ಚೋಕೆ ಆಗೋಲ್ಲ, ಹಿಡಿದರೆ ಮುಟ್ಟೋಕೆ ಸಿಗೋಲ್ಲ. ನಾನು ಯಾರು? ನಂಗೊತ್ತು, ನೀರು. ಸರಿಯಾದ ಪ್ರಶ್ನೆ. ಕಾಡಿನಲ್ಲಿ ಹುಟ್ಟುತ್ತದೆ, ಕಾಡಿನಲ್ಲಿ ಬೆಳೆಯುತ್ತದೆ, ಕಾಡಿದ್ದಲ್ಲಿ ಕಂಪು ಸೂಸುವೆನು. ನಾನು ಯಾರು? ಆಲದ ಮರ. ತಪ್ಪು. ಶ್ರೀಗಂಧದ ಮರ. ಸರಿ. ಒಂದು ಕಾಲಲ್ಲಿ ನಿಂತು 100 ಮೊಟ್ಟೆ ಇಡುವುದು. ನಾನು ಯಾರು? ಜೋಳದ ದಂಟು. ಸರಿ. ಕಾಲಲ್ಲಿ ಓಡುತ್ತದೆ, ತೋಳಿಲ್ಲ ಈಜುತ್ತದೆ. ನಾನು ಯಾರು? ಮಂಜುಗಡ್ಡೆ. ತಪ್ಪಾದ ಆನ್ಸರ್. ಮೀನು. ಹಾಂ. ಚಳಿಯೇ ಜನನ, ಬಿಸಿಲೇ ಮರಣ. ನಾನು ಯಾರು? ಮಂಜುಗಡ್ಡೆ. ಸರಿ. ಹಲ್ಲಿಲ್ಲದಿದ್ದರೂ ಹಕ್ಕಿಗೆ ಮನೆ ತುಂಬ ಮಕ್ಕಳು. ಬಲ್ಲಲ್ಲಿ. ತಪ್ಪು. ಕೋಲಿ. ಸರಿ. ನೆಲವನ್ನು ನೆಕ್ಕುತ್ತದೆ, ಮೂಲೆಯಲ್ಲಿ ಕೂರ್ತದೆ. ನಾನು ಯಾರು? ನಾಯಿ. ತಪ್ಪು. ಮನೆ ಒರೆಸುವ ಬಟ್ಟೆ. ಹಾಂ. ಅರಳುತ್ತದೆ ಹೂವಲ್ಲ, ಬಿಸಿಲಿಗೆ ಬಾಡುವುದಿಲ್ಲ. ನಾನು ಯಾರು? ಛತ್ರಿ. ಸರಿ. ಇದೀಗ ಪೂರ್ಣಿಮಾ ಅವರಿಂದ ಕತೆ. 4 ಜನ ಸ್ನೇಹಿತರು. ಒಂದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ಸರೋವರವಿತ್ತು. ಆ ಸರೋವರದ ಒಳಗೆ ನಿಧಾನವಾಗಿ ಚಲಿಸುವ ಪ್ರಾಣಿ ಆಮೆ ವಾಸವಾಗಿತ್ತು. ಹಾಗೆ ಸರೋವರದ ಪಕ್ಕದಲ್ಲಿಯೇ ಒಂದು ದೊಡ್ಡ ಮರವಿತ್ತು. ಆ ಮರದ ಮೇಲೆ ಕಪ್ಪಗಿರುವ ಕಾಗೆ ವಾಸವಾಗಿತ್ತು. ಹಾಗೆ ಬಿಳಿಯಲ್ಲಿ ವಾಸ ಮಾಡುವ ದೊಡ್ಡನೆ ಕಣ್ಣು,
ಚೂಪನೆ ಹಲ್ಲಿರುವ ಇಲಿರಾಯ ವಾಸವಾಗಿದ್ದ. ಹಾಗೆ ಪೊದೆಯೊಳಗೆ ಹುಲ್ಲು ತಿನ್ನುತ್ತಾ ಮಲಗಿರುವ ವೇಗವಾಗಿ ಚಲಿಸುವ ಜಿಂಕೆ ವಾಸವಾಗಿತ್ತು. ಜಿಂಕೆ, ಆಮೆ, ಇಲಿ, ಕಾಗೆ ಈ 4 ಒಳ್ಳೆಯ ಸ್ನೇಹಿತರಾಗಿದ್ದರು. ತಮ್ಮ ನೋವು ನಲಿಹುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಹಾಗೆ ಒಂದು ದಿವಸ ಸಭೆಯನ್ನು ಕರೆದವರು. ಆ ಸಭೆಯಲ್ಲಿ ಜಿಂಕೆ ಕಾಣಿಸಲೇ ಇಲ್ಲ. ಈ 4 ಹುಡುಕಲು ಆರಂಭಿಸಿದರು. ಹುಡುಕಿದರು. ಜಿಂಕೆ ಕಾಣಿಸಲೇ ಇಲ್ಲ. ಅಪ್ಪ ಕಾಗೆಗೊಂದು ಉಪಾಯ ಬಂದಿತು. ನಾನು ಹಾರಿಕೊಂಡು ಬೇಟೆಗಾರನ ಮನೆ ಮುಂದೆ ನೋಡುತ್ತೇನೆ ಎಂದು ಹಾರಿಕೊಂಡು ಬೇಟೆಗಾರನ ಮನೆ ಮುಂದೆ ನೋಡಿದಾಗ ಜಿಂಕೆ ಬಲೆಯಲ್ಲಿ ಸಿಕ್ಕಿಬಿದ್ದು ಹೊರಳಾಡುತ್ತಿತ್ತು. ಇದನ್ನು ಕಂಡ ಕಾಗೆಯು ಆ ಜಿಂಕೆಗೆ ಧೈರ್ಯವನ್ನು ತುಂಬಿ ತನ್ನ 2 ಸ್ನೇಹಿತರನ್ನು ಕರೆದುಕೊಂಡು ಬಂದಿತು. ತಕ್ಷಣವೇ ಇಲಿ ತನ್ನ ಚೂಪಣೆ ಹಲ್ಲಿನಿಂದ ಬಲೆಯನ್ನು ಕತ್ತರಿಸಿತು. ಇನ್ನೇನು ತಮ್ಮ ವಾಸಸ್ಥಳಕ್ಕೆ ಹಿಂತಿರುಗಬೇಕೆನ್ನುತ್ತಲೇ ಬೇಟೆಗಾರನ ಸದ್ದು. ಬೇಟೆಗಾರ ಬರುತ್ತಲೇ ಜಿಂಕೆ ವೇಗವಾಗಿ ಚಲಿಸಿ ಪೊದೆಯೊಳಗೆ ಅವಿತಿತು. ಕಾಗೆ ಮರದ ಮೇಲೆ ಕುಳಿತಿತ್ತು. ಇಲಿ ಬಿಳಿಯೊಳಗೆ ಹೋಗಿತು. ಅಯ್ಯೋ ಪಾಪ, ಆಮೆ ನಿಧಾನವಾಗಿ ಚಲಿಸುವ ಪ್ರಾಣಿ. ಇದನ್ನು ಕಂಡ ಬೇಟೆಗಾರ ತುಂಬಾ ಖುಷಿಯಾಯಿತು. ಅದನ್ನು ತಕ್ಷಣವೇ ತನ್ನ ಚೀಲದಲ್ಲಿ ತುಂಬಿಸಿಕೊಂಡು ಹೋದ. ಇದನ್ನೆಲ್ಲ ನೋಡುತ್ತಿರುವ ಮರದ ಮೇಲೆ ಕುಂತ ಕಾಗೆಯು ತನ್ನ 2 ಸ್ನೇಹಿತರನ್ನು ಕರೆದು, ನಾನು ಕಣ್ಣಾರೆ ಕಂಡೆ, ನಮ್ಮ ಗೆಳೆಯನಾದ ಆಮೆಯನ್ನು ಆ ಬೇಟೆಗಾರ ಚೀಲದೊಳಗೆ ತುಂಬಿಸಿಕೊಂಡು ಹೋದ. ಇದನ್ನು ಕೇಳಿದ ಜಿಂಕೆಗೆ ತಕ್ಷಣವೇ ಒಂದು ಉಪಾಯ ಹೊಳೆಯಿತು. ನನಗೆ ಒಂದು ಉಪಾಯ ಹೊಳೆದಿದೆ, ನಾವೆಲ್ಲರೂ ಆ ಬೇಟೆಗಾರನಿಗೆ ತಕ್ಕ ಪಾಠವನ್ನು ಕಲಿಸೋಣ ಎಂದು ಹೇಳಿತು. ಹಾಗೆಯೇ ಜಿಂಕೆ ತನ್ನ 2 ಸ್ನೇಹಿತರಿಗೆ ಹೇಳಿತು, ನಾನು ಬೇಟೆಗಾರನ ಸ್ವಲ್ಪ ದೂರದಲ್ಲಿ ಸತ್ತು ಬಿದ್ದವರಾಗಿ ನಟಿಸುತ್ತೇನೆ. ಕಾಗೆ, ನೀ ನನ್ನ ಕುಕ್ಕುವಾಗೆ ನಟಿಸು ಎಂದಿತು. ಹಾಗೆಯೇ ಆ ಬೇಟೆಗಾರ ತುಂಬಾ ಸಂತೋಷದಿಂದ ತನ್ನ ಚೀಲವನ್ನು ಕೆಳಬಿಟ್ಟು ನನ್ನನ್ನು ಹಿಡಿಯಲು ಓಡಿ ಬರುತ್ತಾನೆ ಎಂದಿತು. ಹಾಗೆಯೇ ಬೇಟೆಗಾರನ ಸ್ವಲ್ಪ ದೂರದಲ್ಲಿ ಜಿಂಕೆ ಸತ್ತು ಬಿದ್ದವರಾಗೆ ನಟಿಸಿತು. ಕಾಗೆ ಜಿಂಕೆಯನ್ನು ಕುಕ್ಕುವಾಗೆ ನಟಿಸಿತು. ಇದನ್ನು ಕಂಡ ಬೇಟೆಗಾರ ತುಂಬಾ ಸಂತೋಷದಿಂದ ಆ ಜಿಂಕೆಯನ್ನು ಹಿಡಿಯಲು ಓಡಿದ. ತನ್ನ ಚೀಲವನ್ನು ಬಿಟ್ಟು ಓಡಿದ. ತಕ್ಷಣವೇ ಇಲಿ ತನ್ನ ಚೂಪಣೆ ಹಲ್ಲಿನಿಂದ ಬಲೆಯನ್ನು ಕತ್ತರಿಸಿತು. ಬೇಟೆಗಾರ ಬರುತ್ತಲೇ ಜಿಂಕೆ ಎದ್ದು ಓಡಿತು. ಕಾಗೆ ಮೇಲಕ್ಕಾರಿತು. ಹಾಗೆಯೇ ತಾವು 4 ಜನ ಸ್ನೇಹಿತರು ತಮ್ಮ ವಾಸಸ್ಥಳಕ್ಕೆ ಹಿಂತಿರುಗಿದರು. ಇದರ ನೀತಿ, ಅತಿ ಆಸೆ ಗತಿಗೇಡು, ಒಗ್ಗಟ್ಟಿನಲ್ಲಿ ಬಲವಿದೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಕೆ.ಎಸ್. ನಿಸಾರ್ ಅಹಮದ್ ಬರೆದ ಸ್ವಾತಂತ್ರ್ಯದ ಹಣತೆ ಎಂಬ ಹಾಡನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಕಾರ್ತಿಕ್. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲ ಬರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ, ಪಡೆಯಿತದನು ಜನತೆ ಬಾಲ ಬೇಸಾಯ ನಾಡ ಭಕ್ತಿ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಭದ್ರಪಾಯ ಉಂಟು ಗ್ರಹಕ್ಕೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂದವನ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಇದೀಗ ಕೇಳಿ ದೇಶಭಕ್ತಿ ಗೀತೆ ನಮ್ಮ ಶಾಲಾ ವಿದ್ಯಾರ್ಥಿನಿ ವಿನಿಶ್ ಅವರಿಂದ. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ನವ ಮೈಸೂರು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಹಾಡುವ. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ನವ ಮೈಸೂರು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಹಾಡುವ, ಜಯ ಜಯವಾಗಲೆಂದು ನಾವು ಹಾಡುವ. ಬೆಂಗಳೂರು ಮಂಗಳೂರು ಚೆಲುವ ಕರವಾರ, ಪಾವನ ಕಾಶಿ ರಾಮೇಶ್ವರ, ಪಚ್ಚೆ ಪೈರಿಂದ ಹಸಿರಾದ ಭಾರತ, ಧೀರ ಶೂರರು ಮೆರೆದಿಹ ಭಾರತ,
ಪಚಿ ಪೈರಿಂದ ಹಸಿರಾದ ಭಾರತ, ಧೀರ ಶೂರರು ಮೆರೆದಿಹ ಭಾರತ, ನವ ಮೈಸೂರು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಹಾಡುವ. ಬೇಲೂರಿನ ಕುಡಿಗೋಪುರದಿಂದ ವಿಂಧ್ಯ ಹಿಮಾಚಲಗಿರಿಯಿಂದ ಅಂದ ಚಂದಾದ ಸುಂದರ ಭಾರತ, ಅಂದ ಚಂದಾದ ಸುಂದರ ಭಾರತ, ರನ ಪಂಪರು ಜನಿಸಿದ ಭಾರತ, ರನ ಪಂಪರು ಜನಿಸಿದ ಭಾರತ, ನವ ಮೈಸೂರು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಹಾಡುವ, ಜಯ ಜಯವಾಗಲೆಂದು ನಾವು ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.